ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ಸಚಿವರು ಶ್ರೀಯುತ ಎಚ್ ಆಂಜನೇಯಲು ಸರ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಗೌರವದ ಸ್ವಾಗತವನ್ನ ಕೋರ್ತಾ, ಬಂಧುಗಳೇ, ನಮ್ಮ ಪರವಾಗಿ ನಮಗೆ ಏನು ಬೇಕು ಬೇಡ ಎಲ್ಲದರ ಪರವಾಗಿ ಇನ್ಯಾರೋ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದಕ್ಕೆ ತಾವೆಲ್ಲರೂ ಕೂಡ ಶಕ್ತಿಯನ್ನ ತುಂಬಬೇಕು. ಇಲ್ಲಿ ಯಾರದ್ದೋ ಮನೆಯ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ನಿಮ್ಮೆಲ್ಲರ ಸರ್ವತೋಮುಖ ಅಭಿವೃದ್ಧಿಗಾಗಿ ಖಂಡಿತವಾಗಿಯೂ ನಮ್ಮೆಲ್ಲರ ಒಂದು ಜಾಗೃತಿಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಶೋಷಿತರ ಜಾಗೃತಿ ಸಮಾವೇಶವನ್ನ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರು ಜೊತೆಯಾಗಿ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ತಮ್ಮೆಲ್ಲರ ಆಶೀರ್ವಾದ ಈ ಕಾರ್ಯಕ್ರಮದ ಮೇಲಿರಲಿ. ಖಂಡಿತ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗ್ತಾ ಇದ್ದೀರಿ. ಅದರ ಜೊತೆಯಾಗಿ ಜಗದೀಶ್ ಅಂತ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಎಲ್ಲ ಜಾತಿ ಜನಾಂಗದಲ್ಲಿ ಶೋಷಿತರಿದ್ದಾರೆ ಅಂತ ಒಂದು ಶೋಷಿತರ ಜಾಗೃತಿ ಸಮಾವೇಶ ಇದು. ಈ ಸಮಾವೇಶಕ್ಕೆ ನಾಡಿನಾದ್ಯಂತ ಸಾಗರ ರೂಪದಲ್ಲಿ ಜನ ಹರಿದು ಬರ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ವೆಜ್ ನಾನ್ ವೆಜ್ ಊಟ, ಫಸ್ಟ್ ಊಟ ಮಾಡ್ಕೊಂಬಂದು ಕುತ್ಕೊಂಡ್ಬಿಡ್ರಿ. ನೂಕಲಾಗಬಾರ್ದು. ಯಾರ್ಯಾರು ಬರ್ತಾರೋ ಅವರೆಲ್ಲ ಊಟ ಮಾಡಿ ಬಂದು ಕೊನೆಯವರೆಗೂ ಕೂಡ ಮುಖ್ಯಮಂತ್ರಿಗಳ ಮಾತು ಮುಗಿಯವರೆಗೂ ಕೂಡ ಇಲ್ಲಿದ್ದು ಸಾಕ್ಷೀಕರಿಸಿ ಅವರು ನೀಡುವಂತ ಒಂದು ಸಂದೇಶವನ್ನ ತಕೊಂಡು ಹೋಗ್ಬೇಕು. ವೇದಿಕೆ ಮೇಲೆ ಶಾಸಕರಲ್ಲದೆ, ಮಾಜಿ ಶಾಸಕರಲ್ಲದೆ, ಮಾಜಿ ಸಚಿವರಲ್ಲದೆ ಅಥವಾ ಒಕ್ಕೂಟದ ಯಾರಾದರೂ ಪ್ರಮುಖರಿದ್ರೆ ಅವರು ಮಾತ್ರ ಇರಬೇಕು. ದಯಮಾಡಿ ಆ ಕಡೆಗೆ ಹಾಕಿದ್ದೇವೆ ಚೇರು, ಅಲ್ಲೇ ಕುಳ್ಕೋಬೇಕು ಗೌರವವಾಗಿ. ಮಾನ್ಯ ಸೀತಾರಾಮರವರು ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು, ಈ ಒಂದು ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಎಂ.ಆರ್. ಸೀತಾರಾಮರವರು ಆಗಮಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಸಂಘಟನೆಯ ಪ್ರಮುಖರು ಯಾರು ಅವರು ಮಾತ್ರ ಇರಬೇಕು. ಶಾಸಕರು ಇರಬೇಕು, ಪ್ರೆಸಿಡೆಂಟ್ ಮಂತ್ರಿಗಳು ಮಾತ್ರ ಇರಬೇಕು. ಉಳಿದಂಥವ್ರೆಲ್ಲರೂ ದಯಮಾಡಿ ನೀವು ಎಡಭಾಗದಲ್ಲಿದೆ, ಬಲಭಾಗದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಗೌರವವಾಗಿ ಅಲ್ಲಿ ಹೋಗ್ಬೇಕು. ನೀವು ಕಳಿಸಲ್ಲ, ನಿಮ್ಮ ಸಂಘಟನೆ ಯಾರು ಕಳಿಸಿರಲಿ, ಬಲಗಡೆಗೆ ಹೋಗ್ರಿ. ಪೊಲೀಸರು ದಯಮಾಡಿ ಅಲ್ಲಿ ಯಾರು ಬಿಡಬಾರ್ದು. ಮಂತ್ರಿಗಳನ್ನ, ಶಾಸಕ ಅಲ್ಲದೆ ಇರ್ತಕ್ಕಂಥವ್ರನ್ನ ಯಾರನ್ನೂ ಕೂಡ ವೇದಿಕೆ ಮೇಲೆ ಬಿಡಬಾರ್ದು. ಸಂಘಟಕರಿದ್ದಾರೆ. ತಾವೆಲ್ಲರೂ ಕೂಡ ಶಿಸ್ತಿನಿಂದ, ಸಂಯಮದಿಂದ ಇದ್ದು ಈ ಒಂದು ನಮ್ಮ ಹೋರಾಟ ಏನಿದೆ, ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶ ಸಿಗಬೇಕು ಅಂತಂದೇಳಿ, ಪಡಿಬೇಕು ಅಂತೇಳಿ, ನಮ್ಮ ಹಕ್ಕಿಗಳಿಗೋಸ್ಕರ ಹೋರಾಟವನ್ನು ನಾವಿಲ್ಲಿ ನಡೆದಿದ್ದೇವೆ. ನೀವೆಲ್ಲರೂ ಕೂಡ ಹೋರಾಟದ ಗುಣವನ್ನು ಅಳವಡಿಸಿಕೊಳ್ಬೇಕು. ದಯಮಾಡಿ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇದೆ. ಅಲ್ಲಿ ಸುಮಾರು 1,000 ಕೌಂಟರ್ ಇದೆ. 1000 ಕೌಂಟರ್ ಇದೆ. ಯಾರಿಗೂ ತೊಂದರೆ ಆಗಲ್ಲ. ಎಲ್ಲರೂ ನಿಧಾನವಾಗಿ ಊಟ ಮಾಡಿಕೊಳ್ಳ್ರಿ. ಬನ್ನಿ, ಇನ್ನೊಂದು ಅರ್ಧ ಗಂಟೆಯೊಳಗಾಗಿ ಮುಖ್ಯಮಂತ್ರಿಗಳು ಬರ್ತಾರೆ. ದಯಮಾಡಿ ಕುಳಿತುಕೊಳ್ಳ್ರಿ. ನಂತರನೂ ಕೂಡ ಹೋಗಿ ನೀವು ಊಟ ಮಾಡಿದ್ರೆ ಆಮೇಲೂ ಕೂಡ ಊಟ ಮಾಡಬಹುದು.
ತಿಂಡಿ ತಿಂದಿರ್ತಕ್ಕಂಥವ್ರೆಲ್ಲ ಇಲ್ಲಿ ಬಂದು ಕುಳಿತುಕೊಳ್ರಿ. ಯಾರು ತಿಂಡಿ ತಿಂದಿಲ್ವೋ ಹೋಗಿ ಊಟ ಮಾಡ್ಕೊಂಬನ್ನಿ. ಹೇಳಿದ್ವಲ್ಲ ಬಿಡಿ, ಎಲ್ಲ ಇದೆ ಊಟ. ಎಲ್ಲೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಶೋಷಿತರ ದಲಿತರ ಸಮಾವೇಶದಲ್ಲಿ ಈ ರೀತಿಯಾದಂತ ಒಂದು ಊಟದ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ಹೊಟ್ಟೆ ತುಂಬಾ ಊಟದ ವ್ಯವಸ್ಥೆ ಇದೆ, ಹೊಟ್ಟೆ ತುಂಬಾ ಕುಡಿಯುವಷ್ಟು ನೀರಿದೆ. ಅದರಿಂದ ದಯಮಾಡಿ ಶಾಂತಿ ರೀತಿಯಿಂದ ಎಲ್ಲ ಬರಬೇಕು. ಅಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನೀರು ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ರ, ಡ್ರೈ ಫ್ರೂಟ್ಸ್ ಅದೇನು ನೋಡಪ್ಪ, ಪತ್ರಕರ್ತರಿಗೆ ಅವೆಲ್ಲ ಯಾರಿದ್ದಾರೆ ಜವಾಬ್ದಾರಿಯಿಂದ ನಿರ್ವಹಿಸ್ರಿ. ಹಾಡು ಹೇಳೋರು ಕ್ರಾಂತಿ ಗೀತೆಗಳನ್ನ ಆಡಬೇಕು. ಬಸವಣ್ಣ ನಾಡು, ಅಂಬೇಡ್ಕರ್ ಹಾಡು, ಸಿನಿಮಾ ಹಾಡಲ್ಲ. ಚೆಲ್ಲಿದರು ಮಲ್ಲಿಗೆ ಹಾಡು, ಯಾರು ಹಾಡು ಹೇಳೋರು ಯಾವ್ದಿದೆಯೋ ಒಳ್ಳೆ ಕ್ರಾಂತಿಕಾರಕವಾದಂತ ಗೀತೆಗಳನ್ನ ಆಡಬೇಕು. ಹಾಡುಗಳೆಲ್ಲ ಜಗದೀಶ್ ಚಿತ್ರದುರ್ಗದ ಜಗದೀಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ಜಗದೀಶ್ ಅವರು ಮತ್ತು